ಇನ್ನು ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ, ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಇವ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅನ್ನೋ ಅನುಮಾನ ನನಗೆ ಬರ್ತಾ ಇದೆ. ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತ. ಯಾಕೆಂದರೆ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿದ್ದಾಗ ಅವ್ರು ಹಂಗೆ ನಡ್ಕೋತಿರ್ಲಿಲ್ಲ. ಕರ್ನಾಟಕದಲ್ಲಿದ್ದಾಗ ಭಾವನೆಗಳನ್ನು ಗೌರವಿಸೇ ಮಾತಾಡ್ತಿದ್ರು. ಆದರೆ ಅಲ್ಲಿ ಭಾವನೆಗಳಿಗೆ ವಿರುದ್ಧವಾಗಿ ಅಗೌರವ ರೀತಿಯಲ್ಲಿ ಮಾತಾಡ್ತಿರೋದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸಾಹೇಬ್ರ ಮೂಲಕ ಹೇಳಿಸ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ ಅವರು. ಇಲ್ಲಿದ್ದಾಗ ಹಂಗಿದ್ದಿದ್ರೆ ಅವರು ಬಹುಶಃ 8 ಸರಿನೋ ಏನೋ MLA ಮತ್ತು MP ಅದೆಲ್ಲ ಆಗೋಕ್ಕಾಗ್ತಿರಲಿಲ್ಲ. ಇಲ್ಲಿದ್ದಾಗ ಹಂಗೆ ಇರಲಿಲ್ಲ. ಈಗ ಯಾಕೆ ಆ ಮಾನಸಿಕತೆಯನ್ನು ಬೆಳೆಸ್ಕೊಂಡಿದ್ದಾರೆ ಅದು ಅರ್ಥ ಆಗದೇ ಇರೋ ಸಂಗತಿ. ಮತ್ತು ಹೀಗೆ ಹೇಳೋರು ಹಜ್ ಯಾತ್ರೆಗೆ ಯಾಕೆ ಸಬ್ಸಿಡಿ ಕೊಡೋಕ್ಕೆ ಶುರು ಮಾಡಿದ್ರಿ? ಕಾಂಗ್ರೆಸ್ ಪಾರ್ಟಿನೇ ಶುರು ಮಾಡಿದ್ದು. ಹಜ್ ಯಾತ್ರೆಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ಯಾವತ್ತೂ ಅವ್ರು ಪ್ರಶ್ನೆ ಮಾಡಲಿಲ್ಲ. ನಾವು ಯಾರು ಪ್ರಶ್ನೆ ಮಾಡಲಿಲ್ಲ. ಅದು ಮುಸಲ್ಮಾನರ ಒಂದು ಭಾವನೆ. ಹಾಗೆ ಕುಂಭಮೇಳಕ್ಕೆ ಹೋಗೋದು ಹಿಂದೂಗಳದ್ದು ಒಂದು ಭಾವನೆ, ಒಂದು ನಂಬಿಕೆ. ಈಗ ನೋಡಿ, ನಂಬಿಕೆ ಭಾವನೆಗಳ ಮೇಲೇ ಜಗತ್ತು ನಿಂತಿರ್ತಕ್ಕಂಥದ್ದು. ಇದು ನಂಬಿಕೆಯಪ್ಪ, ಇದು ನಮ್ಮ ನಂಬಿಕೆ. ಇದು ಯಾರಿಗೂ ಫೋರ್ಸಿಬಲಿ ಬರಬೇಕು ಅಂತ ಯಾರಿಗೂ ಹೇಳಿಲ್ಲ. ಆದರೆ ಒಂದು ನಿಜ, ಉತ್ತರ ಪ್ರದೇಶ ಸರ್ಕಾರಕ್ಕೆ 2 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಈ ಮಹಾಕುಂಭದ ಮೇಳದ ಆಯೋಜನೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಟ್ಯಾಕ್ಸಿ ಡ್ರೈವರಿಗೆ, ಯಾರೋ ಹಮಾಲಿ ಕೆಲಸ ಮಾಡೋರಿಗೆ, ಹೋಟ್ಲಿಟ್ಟವರಿಗೆ, ಸಣ್ಣ ಗೂಡಂಗಡಿ ಇಟ್ಟವರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಇವರೆಲ್ಲರಿಗೂ, ಹಣ್ಣು ಮಾರೋರಿಗೆ, ಹೂ ಮಾರೋರಿಗೆ, ಇವರೆಲ್ಲರಿಗೂ ವ್ಯಾಪಾರ ಆಗೇ ಆಗಿರುತ್ತೆ. ಅವ್ರ ಬಡತನ ಅಂತೂ ದೂರ ಆಗಿರುತ್ತೆ.